ವೆಂಕಟಪತಿಯುದ್ವರದಿಂದ ಅರುಣೋದಯದಲೇದನು ಮುಂದ ಔಷಧವನ್ನು ತರಬೇಕೆಂದು ತೆರಳಿದನು. ಅಲ್ಲಿರಲ್ಲೇ ಮೂವರ ಮಂದಗರ್ಜನೆ ಮಾಡುತ್ತೆದೊರೆ ಮುಂದಗಲ್ಲೇ ಅಡಗಿರನು ಭಯದಿಂದ ವೆಂಕಟನು. ಭಯದಿಂದ ವೆಂಕಟನು ಮಾತಗೇನು ತಲಿ ಪರಿಯಬಹು ಸೋತು ಮಾತಾಡಿರನು ವೆಂಕಟ. ಮಾತು ಮಾತಿಗೆ ಉಸಿರು ಕರೆಯುತ್ತ ಆತುರನ ಪರಿಯು ಸೋತು ಕೇಳಿದನಾಗ ತನ್ನ ಪುರಾತನದ ಕಥೆಯೆಲ್ಲ ಕಡೆ. ಈ ತಲೆಯ ಔಷಧಗೆ ಬಂದೆ ಈ ತಿಳಿಯೋ ಎಂದ, ಈ ತಿಳಿಯೋ ಎಂದ. ಮಾತಿಗವನ ಮುಪ್ಪಿನವತ ಚೋಡರೂಪಿಯುತ ಪದನೆ ಕಣ್ಣೀರು ಸುರಿಸುತ್ತಲೇ ದುಃಖದಲೇ ಅಪ್ಪಿಕೊಂಡಿದ ಭೂವರಾಗನು ಅಪ್ಪ ವೆಂಕಟರಾಯರಿಬ್ಬರು ಒಪ್ಪಿ ತೋರಿದರಾದ ಹಾಲಿಗೆ ಹೆಪ್ಪು ಕೊಟ್ಟಂತೆ, ಹಾಲಿಗೆ ಹೆಪ್ಪು ಕೊಟ್ಟಂತೆ. ಭಗವಂತನ ಅನೇಕ ರೂಪಗಳಲ್ಲಿ ವರಾಹ ರೂಪವೂ ಒಂದು, ಶ್ರೀನಿವಾಸನ ರೂಪವೂ ಒಂದು. ಒಬ್ಬನೇ ಆದ ಸ್ವಾಮಿ ಇಬ್ಬರಾಗಿ ಕಾಣೋದು ವಿಶೇಷ. ಅದನ್ನ ತೋರಿಸ್ತಾ ಇದ್ದಾರೆ. ವರಾಹದೇವರ ಗಿರಿಯದು. ವರಾಹದೇವರು ನೋಡಿದರು ಶ್ರೀನಿವಾಸನನ್ನ, ಮತ್ತೆ ಒಬ್ಬರನ್ನೊಬ್ಬರು ಮಾತನಾಡಿದರು, ಆಲಿಂಗನ ಮಾಡಿಕೊಂಡ್ರು, ಕಣ್ಣೀರು ಸುರಿಸಿದರು, ಹಾಲಿಗೆ ಹೆಪ್ಪುಗೊಟ್ಟ ಹಾಗೆ ಅವರಿಬ್ಬರು ಸೇರಿದರು. ಅಂದರೆ ಸ್ವಾಮಿಯ ರೂಪಗಳಲ್ಲಿ ಭೇದವಿಲ್ಲ ಅನ್ನೋದು ತಿಳಿಯುತ್ತೆ. ಮುಂದೆ ಆ ವೆಂಕಟೇಶ ತಾನು ಇಳ್ಕೊಳ್ಳೋದಕ್ಕೆ ಜಾಗವನ್ನ ಪಡ್ಕೋಬೇಕು ಸರಿಯಾಗಿ. ಇದ್ದ 10,000 ವರ್ಷದಿಂದ ಅದು ಅಕ್ರಮ, ಈಗ ಮಾಡಬೇಕು ಸಕ್ರಮ ಅಂತ ಹೇಳಿ ಗೌರ್ಮೆಂಟ್ನವರು ತಂದಿದ್ದಾರೆ ನೋಡ್ರಿ. ಹಾಗೆ ಸಕ್ರಮ ಮಾಡಿಕೊಳ್ಳಿಕ್ಕಾಗಿ ಹೀಗೆ ಪ್ರಾರ್ಥನೆ ಮಾಡ್ತಾನೆ. ಮುಂದ ವೆಂಕಟೇಶದ ಹೀಗೆಂದು ಮಾತಾಡಿದನು, ನಂದೊಂದು ಮಾತಿರುವುದು ಕೇಳೋ ಶ್ರೀಧರಣಿಕಾಂತ. ಇಂದು ನಮ್ಮಿಬ್ಬರ ಒಳಗೆ ಒಂದು ಮಾತು ಉಳಿಯಲಿಲ್ಲ, ಇನ್ನೊಂದು ಮಾತೇನು ಬೇಳೋ ಶ್ರೀಲಕ್ಷ್ಮೀಕಾಂತ. ಕಲಿಯುಗ ಹೋಗುವ ತನಕ ಕಲಿಸದ ನಿನ್ನಲ್ಲೇ ಇರವೆ ಕಳವಂದಿಟ್ಟು ಕೊಡು ನೀನಗೆ ಶ್ರೀಧರಣಿಕಾಂತ. ತಳದ ಸುದ್ದಿ ಒಂದು ಬಿಟ್ಟು ಉಳಿದ ಮಾತನಾಡೋ ನೀನು, ತಿಳಿದಿಗುವುದು ನಿನ್ನ ಬುದ್ಧಿ ಶ್ರೀಲಕ್ಷ್ಮೀಕಾಂತ. ಋಣಮುಕ್ತ ನಾನಾದ ಮೇಲೆ ಕ್ಷಣ ಮಾತ್ರ ಇಲ್ಲಿರುವನಲ್ಲ, ಒಣ ಮಾತೇನೋ ಸ್ಥಳ ಬೇಲೆನಗೆ ಶ್ರೀಧರಣಿಕಾಂತ. ಗುಣಗಳು ನಿನ್ನಲ್ಲೇ ಇಲ್ಲ, ಹಣವು ಕಾಣಲಾಗದು, ಮತ್ತೆ ಒಣ ಸ್ನೇಹಕ್ಕೆ ಸ್ಥಳ ಬಂದಿದೆ ಶ್ರೀಲಕ್ಷ್ಮೀಕಾಂತ. ನೂರು ಪಾದ ಅಳೆದು ಕೊಡುನಿ ಬಾರೆ ಸ್ವಾಮಿ ಪುಷ್ಕರಣಿಯ ತೀರದಲ್ಲಿ ಇರುವೆ ನಾನು ಶ್ರೀಧರಣಿಕಾಂತ. ಮೂರು ಪಾದದಿಂದ ಹಿಂದಕ್ಕೆ ಮೂರು ಲೋಕವನ್ನು ಗೆದ್ದಿ, 100 ಪಾದ ಕಂತು ಎಷ್ಟೋ ಶ್ರೀಲಕ್ಷ್ಮೀಕಾಂತ. ಮತ್ಯಾಗಿ ಬರಿ ಮಾತಾಡುವಿ, ಹೊತ್ತು ಬಗಳಾಯಿತು ಎನಗೆ, ಪಥ್ಯಕ್ಕೆ ತಡವಾಯಿತೇಳು ಶ್ರೀಧರಣಿಕಾಂತ. ಸತ್ಯ 100 ಪಾದ ತಳವು ಲುಪ್ತ ಮಾಡಿ ಕೊಟ್ಟೆ ನಿನಗೆ, ಸ್ವಸ್ಥದಿಂದ ಇರುವುದೋ ನೀ ಶ್ರೀಲಕ್ಷ್ಮೀಕಾಂತ. ಸ್ವಸ್ಥದಿಂದ ಇರುವೆ ನ್ಯಾಗೆ, ಪಥ್ಯದಡಿಗೆ ಮಾಡುವಂತ
ಹೆತ್ತಾಯಿಯ ಪರಿಯಾಗಿ ನಿನಗೆ ಪತ್ಯದಡಿಗೆ ಮಾಡುವುದಕ್ಕೆ ಮತ್ತೆ ಬಕುಳಾವತಿಯ ಕೊಡುವೆ ಶ್ರೀಲಕ್ಷ್ಮೀಕಾಂತ. ಹೆತ್ತಾಯಿಯ ಪರಿಯಾಗಿ ನಿನಗೆ ಪತ್ಯದಡಿಗೆ ಮಾಡುವುದಕ್ಕೆ ಮತ್ತೆ ಬಕುಳಾವತಿಯ ಕೊಡುವೆ ಶ್ರೀಲಕ್ಷ್ಮೀಕಾಂತ. ಮುಂದೆ ಯಾವ ಭೂಕಾಂತ ಶ್ರೀಕಾಂತ ಇಬ್ಬರು ಒಟ್ಟಿಗೆ ನಿಂತಿದ್ದಾರೆ. ಯಾರು ನೀನು ಅಂತ ವರಾಹದೇವರು ಜಬರಿಸಿ ಕೇಳಿದರೆ ಹೆದರಿದವನಂತೆ ನಟಿಸ್ತಾನೆ ಭಗವಂತ. ಭಯಕೃತ್ ಭಯನಾಶನ ಜಗತ್ತಿಗೆ ಅವನಿಗೆ ಯಾರ ಭಯ ಇಲ್ಲ. ಆದರೂ ಭಯವನ್ನು ತೋರಿಸಿ ಈ ಗಿರಿ ನಿನ್ನದಂತೆ ನನಗಿರಲಿಕ್ಕೆ ಸ್ಥಳ ಕೊಡುವಂದು. ಎಷ್ಟು ದಿವಸ ಇರ್ತಿ ಅಂದರೆ ಬಹಳ ದಿವಸ ಇಲ್ಲ, ಕಲಿಯುಗ ಮುಗಿಯೋ ತನಕ ಅಂದಾಗ ಆಶ್ಚರ್ಯ ಆಯಿತು ಅವನಿಗೆ. ಹಣ ಕೊಟ್ಟು ಪಡ್ಕೋ ಈಗ ಭೂಮಿಯನ್ನ, ಇದು ಕಲಿಯುಗ ಅಂದ ವರಾಹದೇವರು. ಒಂದು 30-40 ಸೈಟ್ ಸಿಕ್ಕಬೇಕಾದ್ರೆ ಬೆಂಗಳೂರಿನಲ್ಲಿ ಏನು ಕಷ್ಟ ಇದೆ, ಅದು ನಿನಗೇನು ಗೊತ್ತಾಗಬೇಕು. ದುಡ್ಡು ಕೊಟ್ಟು ತಗೋ ಅಂದಾಗ ಹಣ ನನ್ನಲ್ಲಿಲ್ಲ, ಹೆಂಡತಿ ಮನೆಯಲ್ಲಿಲ್ಲ, ನನ್ನ ಗುಣ ನೋಡಿ ನೀನು ನನಗೆ ಜಾಗ ಕೊಡು ಒಂದು. ನಿನ್ನ ಗುಣವನ್ನು ಬಲ್ಲವರೇ ಇಲ್ಲ ಅಂತಿದ್ದಾರೆ ಧರಣಿಕಾಂತನಾದಂತಹ ವರಾಹದೇವರು. ಇಲ್ಲ, ನಾನು ನಿಂತುಕೊಂಡ್ರೆ ಇಲ್ಲಿ ಬೇಕಾದಷ್ಟು ಜನ ಬರ್ತಾರೆ ನೋಡು, ತುಂಬ ಜನ ಬರ್ತಾರೆ ಅಂದರೆ ಬಂದವರೆಲ್ಲ ತಂದ ಮುಡುಪನ್ನು ನನಗೆ ಕೊಡು ಒಂದು. ಇಲ್ಲ, ನಾನು ಈಗಿನ್ನೂ ನಿನ್ನ ಹತ್ರ ಸೈಟ್ ತಗೋತಾ ಇದ್ದೇನೆ, ಒಂದು ಮನೆ ಕಟ್ಟಿಸಿ ಮದುವೆ ಮಾಡ್ಕೋತೇನೆ, ಆಮೇಲೆ ಮದುವೆ ಸಾಲ ತೀರಿಸಬೇಕು, ಅದಕ್ಕೋಸ್ಕರ ನಿನಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂದ. ಋಣ ತೀರಿದ ಮೇಲೆ ಕೊಡಯ್ಯ ಅಂದರೆ ಋಣ ತೀರಿದ ಮೇಲೆ ಕ್ಷಣ ಮಾತ್ರ ಇರೋನಲ್ಲ ಅಂದ. ಮತ್ತು ಒಣ ಸ್ನೇಹಕ್ಕೆ ಹೇಗೆ ಸ್ಥಳ ಬರುತ್ತೆ ಅಂದರೆ ನಿನಗೆ ಹಿರೇತನ ನಡೆಸ್ತೇನೆ ಅಂತ ಮಾತು ಕೊಟ್ಟ. ಏನು ಹಿರೇತನ ಅದು? ನೀವು ದೊಡ್ಡವರು ಅಂತ ಕೈ ಮುಗಿಯೋದು, ಹೇಳಿದ ಮಾತು ಮಾತ್ರ ಕೇಳಬಾರದು. ಆ ರೀತಿ ಇದ್ರೆ ಅದು ದೊಡ್ಡತನವೇ ಅಂದರೆ ಇಲ್ಲ. ಮೊದಲು ನಿನ್ನ ದರ್ಶನ, ನಿನಗೆ ಕ್ಷೀರಾಭಿಷೇಕ ನೈವೇದ್ಯ ಮಂಗಳಾರತಿ, ಆಮೇಲೆ ನನ್ನ ದರ್ಶನಕ್ಕೆ ಬಂದವರಿಗೆ ಈ ಕ್ಷೇತ್ರ ಯಾತ್ರೆಯ ಫಲ ಎಂಬುದಾಗಿ ಯಾವ ಮಾತು ಕೊಟ್ಟು 100 ಹೆಜ್ಜೆ ಭೂಮಿಯನ್ನ, 100 ಹೆಜ್ಜೆ ಅಗಲ 100 ಹೆಜ್ಜೆ ಉದ್ದ ಭೂಮಿಯನ್ನ ತಾನು ಪಡ್ಕೊಂಡಿದ್ದಾನೆ ಸ್ವಾಮಿ. 3 ಲೋಕವನ್ನೇ ಬಿಟ್ಟು ಬಲಿಯನ್ನು ಹೊರಗೆ ಕಳುಹಿಸಿದಂತಹ ಪ್ರಭು ವರಾಹದೇವರ ಗುಡಿಯನ್ನು ಮಾತ್ರ ಹಾಗೆ ಉಳಿಯುವಂತೆ ಮಾಡಿ ತಾನು ನಿಂತಾಗ ಹೋಗು ಸ್ವಸ್ಥವಾಗಿರು ಅಂದರು ವರಾಹದೇವರು. ಸ್ವಸ್ಥವಾಗಿ ಹೇಗಿರಲಿ, ಹೆಂಡತಿ ಮನೆಯಲ್ಲಿಲ್ಲ, ಮಾಡ ಹಾಕೋರೊಬ್ಬರಿಲ್ಲ ಅಂದಾಗ ಬಕುಳಾವತಿಯನ್ನ ಸೇವೆಗಾಗಿ ನೇಮಕ ಮಾಡಿದ್ದಾರೆ. ಆ ಮಾತಿಗೆ ಬಕುಳಾವತಿ ಸೇವೆಯನ್ನು ಮಾಡ್ತಾಳೆ ಪರಮಾತ್ಮನಿಗೆ ಅಂತ ತಿಳಿಸ್ತಾ ಇದ್ದಾರೆ. ಮುಂದೆ 1 ತಿಂಗಳಿನಲ್ಲಿ ಆರೋಗ್ಯವಂತನಾದಂತೆ ದೇವರು ತೋರಿಸಿಕೊಂಡಿದ್ದಾನೆ. ತನ್ನಂತರದಲ್ಲಿ ಬೇಟೆಯಾಡಲಿಕ್ಕೆ ಅಂತ ಹೊರಟ ಬೇಟರಾಯ ಸ್ವಾಮಿ ಹೇಗೆ ಅಲಂಕಾರ ಮಾಡಿಕೊಂಡು ಬೇಟೆಗೆ ಹೋಗ್ತಾನೆ, ಅಲ್ಲಿ ಪದ್ಮಾವತಿಯನ್ನು ಕಾಣ್ತಾನೆ ಅಂತ ಇದ್ದಾರೆ. ಆ ಪದ್ಮಾವತಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಹೇಳ್ತಾ, ಅವಳು ತ್ರೇತಾಯುಗದಲ್ಲಿದ್ದ ವೇದವತಿ ಎನ್ನುವ ಲಕ್ಷ್ಮಿಯ ರೂಪ. ರಾಮದೇವರು ಏಕಪತ್ನಿ ವ್ರತಸ್ಥವನ್ನಾದಾಗ ಮುಂದೆ 28ನೇ ಕಲಿಯುಗದಲ್ಲಿ ಈಕೆಯನ್ನು ವಿವಾಹ ಮಾಡಿಕೊಳ್ತೇನೆ ಅಂತ ಸ್ವಾಮಿ ಹೇಳಿದ್ದ. ಆಕೆ ಪದ್ಮಾವತಿಯಾಗಿ ಹುಟ್ಟಿದ್ದಳು. ಒಂದು ಯಾವ ಆಕಾಶರಾಜನ ಮನೆಯಲ್ಲಿ ಹುಟ್ಟಿ ಬಂದ ಅವಳು ಬೆಳೆದು ನಿಂತು ಹೂವನ್ನು ಹರಿಸಲಿಕ್ಕಾಗಿ ಬಂದಾಗ ಭಗವಂತ ಅಲ್ಲಿ ಬಂದು ಅವಳ ಒಂದು ಪರಿಚಯವನ್ನು ಮಾಡಿಕೊಂಡಿದ್ದಾನೆ. ನೀನು ಯಾರು ಅಂತ ಪ್ರಶ್ನೆ ಕೇಳಿದರೆ ಸ್ವಾಮಿ ಹೇಳಿದ, ನಾನು ಯಾವ ಶ್ರೀ ಕೃಷ್ಣ ಅಂತ. ನನ್ನ ತಂದೆ ವಸುದೇವ, ತಾಯಿ ದೇವಕಿ, ಅಣ್ಣ ಬಲಭದ್ರ, ತಂಗಿ ಸುಭದ್ರ, ನಮ್ಮದು ಚಂದ್ರವಂಶ, ಶ್ರವಣ ನಕ್ಷತ್ರ, ವಸಿಷ್ಠ ಗೋತ್ರ ಅಂತ ತನ್ನ ಬಗ್ಗೆ ಹೇಳಿಕೊಂಡು ನೀನು ಯಾರು ಅಂತ ಕೇಳಿದೆ. ಆಕೆ ಹೇಳಿದಳು, ಧರಣಿ ದೇವಿ ನನ್ನ ತಾಯಿ, ಆಕಾಶರಾಜ ನನ್ನ ತಂದೆ, ನಮ್ಮದು ಚಂದ್ರವಂಶ, ಆತ್ರೇಯ ಸಗೋತ್ರ, ಮೃಗಶಿರ ನಕ್ಷತ್ರ ಅಂದ್ಲು. ಆಕಾಶ ತಂದೆ, ಭೂಮಿ ತಾಯಿ ಅಂತಾಳೆ. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಅಂತ ಕನ್ನಡದಲ್ಲಿ ಒಂದು ಹಾಡಿದೆ. ಎಲ್ಲೋ ಇದ್ರೂ ಇಲ್ಲಿ ಯಾಕೆ ಒಟ್ಟಿಗೆ ಆಯಿತು ಅದು ಅಂದರೆ ಅದು ಈ ಆಕಾಶದ ಗುಣ ಶಬ್ದ ಅಂದರೆ ಶಬ್ದಗಳಿಂದ ಪರಮಾತ್ಮನನ್ನು ತಿಳಿಬೇಕು ನಾವು, ವೇದದ ಶಬ್ದಗಳಿಂದ ಅನ್ನೋದನ್ನೆಲ್ಲ ತೋರಿಸ್ತಾ ಇದ್ದಾನೆ. ತನ್ನಂತರದಲ್ಲಿ ನೀನು ವಧು ನಾನು ವರ, ಇನ್ನು ಮದುವೆ ಮಾಡಿಕೊಳ್ಳೋಣ ಅಂತ ಹತ್ತಿರಕ್ಕೆ ಬಂದಾಗ ಕಲ್ಲು ಹೊಡೆದಿದ್ದಾಳೆ ಆಕೆ. ಇಷ್ಟು ಎನ್ನ ಮೇಲೆ ಯಾಕೆ ಸಿಟ್ಟು ಮಾಡುವಿ ಅಂತ ಕೇಳ್ತಾನೆ ಪರಮಾತ್ಮ. ನೀವು ಹೇಳ್ರಿ ಇಂಥ ಮಾತಿಗೆ ಜೀಯಾಗಿ ಎಂದು ನುಡಿದನು, ಇಂಥ ಮಾತಿಗೆ ಜೀಯಾಗಿ ಎಂದು ನುಡಿದನು.
ನುಡಿದನು. ಒಂದು ದಿವಸ ಪದ್ಮಾವತಿ ತಾನು ಕಾಡಿಗೆ ಬಂದಿದ್ದಾಗ ಯಾವ ಶ್ರೀನಿವಾಸ ಒಂದು ಆನೆಯನ್ನು ನೆಪ ಮಾಡಿಕೊಂಡು ಬಂದು ಅಲ್ಲಿ ಪದ್ಮಾವತಿಯನ್ನು ಪದ್ಮಾವತಿ ಮತ್ತು ಶ್ರೀನಿವಾಸ ಹೇಗೆ ಸೇರ್ತಾರೆ ಎನ್ನುವುದನ್ನು ಆ ಪದ್ಮಾವತಿಯ ಅವಳ ಸಖಿಯರ ಕಾರ್ಯದಿಂದ ತಿಳಿಸ್ತಾ ಇದ್ದಾರೆ. ಹಗರಣದಿಂದಲೇ ನಗುತ್ತ ಕೆಲವು ಬಗೆ ಬಗೆ ಗೆಳತಿಯರ ಕೂಡಿ ಪೊಗರಿ ಕುಜದ ಸರಗು ತೆಗೆದಾಗುತ್ತ ಸುಗುನಿ ಬಂದಳು ವನದಲ್ಲೇ. ಒಂದೊಂದು ಹಾರವು ಚಂದದಿಂದಿಡುತ್ತೀರ ಬಂದ ನಾರದನು ಆಗಂದೆ. ಬಂದ ಮುನಿಯ ಕಂಡು ಅಂದಳು ಈ ಬಾರಿ ಬಂದವನಾರು ಕೇಳಿರಂಬ. ಹಗರಣದಿಂದಲೇ ನಗುತ್ತ ಕೆಲವೂತ ಬಗೆ ಬಗೆ ಗೆಳತಿಯರ ಕೂಡಿ ಹಗರಣದಿಂದ ಹೂವುಗಳನ್ನು ತೆಗೆದುಕೊಳ್ಳುತ್ತಾ ಅಲ್ಲಲ್ಲಿ ಓಡಾಡ್ತಾ ಬಂದಂತಹ ಪದ್ಮಾವತಿಯನ್ನು ಸಂಧಿಸಿದ ಭಗವಂತ ನನ್ನನ್ನು ವಿವಾಹ ಮಾಡಿಕುವಂತ ಸೂಚಿಸಿದಾಗ ಇಷ್ಟು ಮುಂದಕ್ಕೆ ಮಾತನಾಡಿದಂತಹ ಅವನನ್ನು ಕಲ್ಲಿನಿಂದ ಹೊಡೆಯುತ್ತೇನೆ ಎನ್ನುವಂತೆ ತಾನು ತೋರಿದ್ದಾಳೆ. ಭಗವಂತನ ಇಚ್ಛೆ ಲಕ್ಷ್ಮೀದೇವಿಗೆ ಗೊತ್ತು, ಲಕ್ಷ್ಮೀದೇವಿಯ ಮನಸ್ಸು ಭಗವಂತನಿಗೆ ಗೊತ್ತು. ಆದರೂ ನರನಾಟಕವನ್ನಾಡುವ ಆಕೆ ಪತಿಯ ಮನಸ್ಸನ್ನು ಅರಿತು ಈ ರೀತಿ ನುಡಿಯುತ್ತಾಳೆ. ಕಲ್ಲು ಹೊಡೆದರೆ ಭಗವಂತ ಕೇಳ್ತಾನೆ, ಇಷ್ಟು ಎನ್ನ ಮೇಲೆ ಯಾಕೆ ಸಿಟ್ಟು ಮಾಡುವಿ ಅಂತ. ಇಷ್ಟು ಎನ್ನ ಮ್ಯಾಲೆ ಯಾಕೆ ಸಿಟ್ಟು ಮಾಡುವಿ, ಪಟ್ಟ ಕುಟದ ಬಾಲೆ ಬಹಳ ನಿಷ್ಠುರಾಡುವಿ. ಇಷ್ಟು ಎನ್ನ ಮ್ಯಾಲೆ ಯಾಕೆ ಸಿಟ್ಟು ಮಾಡುವಿ, ಪಟ್ಟ ಕುಟದ ಬಾಲೆ ಬಹಳ ನಿಷ್ಠುರಾಡುವಿ. ಸಿಟ್ಟ ಪುರುಷ ನೀನು ನಡೆದಗೆಟ್ಟು ಇರುವರೆ, ಕೊಟ್ಟಿ ಕುದುರೆ ಏರಿ ಮೈಯ ಮುಟ್ಟ ಬರುವರೆ. ಇಷ್ಟು ಎನ್ನ ಮ್ಯಾಲೆ ಯಾಕೆ ಸಿಟ್ಟು ಮಾಡುವಿ, ಪಟ್ಟ ಕುಚದ ಬಾಲೆ ಬಹಳ ನಿಷ್ಠುರಾಡುವಿ. ಹೆಚ್ಚಿ ಬಂದೆ ನಿನಗೆ ನಾನು ಹೆಚ್ಚಿನಂಗಳೇ, ಇಚ್ಛೆ ಪೂರ್ಣ ಮಾಡು ನೀನು ಮಚ್ಚ ಕಂಗಳೇ. ಹೆಚ್ಚು ಕಡಿಮೆ ಆಡದಿರು ಹೆಚ್ಚಿನಾದನೆ, ಎಚ್ಚರಿಲ್ಲ ಮೈಯ ಮೇಲೆ ಹುಚ್ಚು ಪುರುಷನೇ. ಇಷ್ಟು ಎನ್ನ ಮ್ಯಾಲೆ ಯಾಕೆ ಸಿಟ್ಟು ಮಾಡುವಿ, ಪಟ್ಟ ಕುಚದ ಬಾಲೆ ಬಹಳ ನಿಷ್ಠುರಾಡುವಿ. ಏನು ಹೆಚ್ಚು ಕಡಿಮೆ ಆಡಿದೇನು ಅನುಚಿತ, ನೀನು ಕಂದ ನಾನು ವರನು ಏನು ಅನುಚಿತ. ಮೂಢ ನೀನು ಇಂಥ ಮಾತು ಆಡೋದು ಚಿತವೇ, ಬೆಳಗರಸ ಹೇಳಿ ನಿನಗೆ ಬೇಲಿ ಬಿಗಿಸುವೆ. ಇಷ್ಟು ಎನ್ನ ಮ್ಯಾಲೆ ಯಾಕೆ ಸಿಟ್ಟು ಮಾಡುವಿ, ಪಟ್ಟ ಕುಚದ ಬಾಲೆ ಬಹಳ ನಿಷ್ಠುರಾಡುವಿ.
ಬಕುಳಾವತಿ ಅಗಸ್ತ್ಯೇಶ್ವರನ ದೇವಾಲಯದಲ್ಲಿ ನಿಂತಾಗ ಸ್ವಾಮಿ ಅಂದುಕೊಂಡ, ಒಂದು ಕಣ್ಣಲ್ಲ, ಒಬ್ಬ ಮಗನಲ್ಲ, ಕೇವಲ ಹೆಂಗಸರಿಗೆ ಹೇಳಿದ ಕೆಲಸ ಪೂರ್ತಿ ಆಗೋದಿಲ್ಲ ಅಂತ ತಿಳಿದು ತನ್ನ ಕಾರ್ಯವನ್ನು ತಾನು ಮಾಡಿಕೋಬೇಕು ಎಂದು ಕೊರವಿಯ ರೂಪವನ್ನು ಧರಿಸಿ ನಾರಾಯಣಪುರವನ್ನು ಪ್ರವೇಶ ಮಾಡಿ ಅಲ್ಲಿ ತನ್ನ ರೂಪವನ್ನು ತೋರಿದಾಗ ಸಖಿಯರು ಬಂದು ಹೇಳ್ತಾರೆ, ಕೊರವಿ ಬಂದಳಮ್ಮ ಇಲ್ಲಿಗೆ ಅಂದು. ಕೊರವಿ ಬಂದಳಮ್ಮ ಎಲ್ಲಿಗೆ, ಕೊರವಿ ಬಂದಳಮ್ಮ ಎಲ್ಲಿಗೆ, ಕೊರವಿ ಬಂದಳಮ್ಮ ಎಲ್ಲಿಗೆ, ಕೊರವಿ ಬಂದಳಮ್ಮ ಕೊರವಿ ಬಂದಳಮ್ಮ ಇಲ್ಲೇ ಕರೆಯ ಮಾತ ಬೇಡುತ್ತಿದಳು, ಕೊರವಿ ಬಂದಳಮ್ಮ ಇಲ್ಲೇ ಕರೆಯ ಮಾತ ಬೇಡುತ್ತಿದಳು, ಪುರದ ಜನರು ನೆರೆದು ಬಹಳ ಆದರ ಪಟ್ಟು ಕೇಳುತ್ತಿರು, ಪುರದ ಜನರು ನೆರೆದು ಬಹಳ ಆದರ ಪಟ್ಟು ಕೇಳುತ್ತಿರು, ಕೊರವಿ ಬಂದಳಮ್ಮ ಎಲ್ಲಿಗೆ, ಕೊರವಿ ಬಂದಳಮ್ಮ ಹೃದಯ ಭಾವ ಬಲ್ಲವಳು ಮಧುರ ಮಾತನಾಡುತ್ತಿರಳು, ಹೃದಯ ಭಾವ ಬಲ್ಲವಳು ಮಧುರ ಮಾತನಾಡುತ್ತಿರಳು, ಮುದದಿ ಕೇಳಿದೇಳುವಳು ಮುದುಕಿಯಾಗಿ ತೋರುತ್ತಿರಳು, ಮುದದಿ ಕೇಳಿದೇಳುವಳು ಮುದುಕಿಯಾಗಿ ತೋರುತ್ತಿರಳು, ಕೊರವಿ ಬಂದಳಮ್ಮ ಎಲ್ಲಿಗೆ, ಕೊರವಿ ಬಂದಳಮ್ಮ ಎಲ್ಲಿಗೆ. ಚಿಕ್ಕ ಹೆಣ್ಣು ಮಕ್ಕಳಿಗೆ ಕಟ್ಟವರವ ಹೇಳುತ್ತಿರಳು, ಚಿಕ್ಕ ಹೆಣ್ಣು ಮಕ್ಕಳಿಗೆ ಕಟ್ಟವರವ ಹೇಳುತ್ತಿರಳು, ಮಕ್ಕಳ ಹೇಳುವಳು ತನ್ನ ಮಕ್ಕಳಾಣೆ ಕೊಡುತ್ತಿರಳು, ಮಕ್ಕಳ ಹೇಳುವಳು ತನ್ನ ಮಕ್ಕಳಾಣೆ ಕೊಡುತ್ತಿರಳು, ಕೊರವಿ ಬಂದಳಮ್ಮ ಎಲ್ಲಿಗೆ, ಕೊರವಿ ಬಂದಳಮ್ಮ ಎಲ್ಲಿಗೆ. ಸ್ವಾಮಿ ಕೊರವಿಯಾಗಿ ಬಂದದ್ದನ್ನ